ಸರ್ಕಾರದ ಕ್ರಿಕೆಟ್ ಮೋಹಕ್ಕೆ ಬಡವರ ಕನಸಿಗೆ ಕೊಳ್ಳಿ ಇಡ್ಲಾಗ್ತಾ ಇದೆಯಾ? ಕ್ರೀಡಾಂಗಣದ ಹೆಸರಲ್ಲಿ ಅನ್ನದಾತರಿಗೆ ಮಹಾ ಮೋಸ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಮನೆ ನಿರ್ಮಾಣಕ್ಕೆ ಜಾಗ ಪಡೆದು ಅದೇ ಜಾಗದಲ್ಲಿ ಈಗ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಮುಂದಾಗಲಾಗ್ತಾ ಇದೆಯಾ? ಆ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿರುವಂತದ್ದು ರೈತರಿಂದ. ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಬಡವರಿಗೆ ಕೊಡೋದಕ್ಕೆ ಸರ್ಕಾರದಿಂದ ಮನೆಗಳನ್ನ ನಿರ್ಮಿಸಿ ಬಡವರಿಗೆ ಕೊಡೋದಕ್ಕೆ ಸೂರ್ಯ ಸಿಟಿ 4ನೇ ಹಂತಕ್ಕೆ ಮೀಸಲಿದ್ದಂತ ಜಾಗದಲ್ಲಿ ಈಗ ಕ್ರೀಡಾಂಗಣದ ಪ್ಲಾನ್ ಆಗ್ತಿದೆಯಾ? ಸ್ಟೇಡಿಯಂ ನಿರ್ಮಾಣವಾದ್ರೆ ಈ ಬಡವರ ಮನೆ ಕನಸಿಗೆ ಭಗ್ನ ಎದುರಾಗುವುದು ಗ್ಯಾರಂಟಿ. ಕ್ರೀಡಾಂಗಣ ನಿರ್ಮಾಣದ ವಿರುದ್ಧ ಗವರ್ನರ್ಗೆ ಬಿಜೆಪಿ ಈಗಾಗಲೇ ದೂರನ್ನು ಕೊಟ್ಟಿದೆ. ಅಂದ್ರೆ ಸರ್ಕಾರದ ವಿರುದ್ಧ 1962ರ ಗೃಹ ಮಂಡಳಿ ಕಾಯ್ದೆ ಉಲ್ಲಂಘನೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈಗಾಗಲೇ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೌಸಿಂಗ್ ಬೋರ್ಡ್ನ ಆಶಯಕ್ಕೆ ಧಕ್ಕೆ ಅಂತ ಆಕ್ರೋಶವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಅಲ್ಲಿ ಸುತ್ತಮುತ್ತ ನೂರಾರು ಹಳ್ಳಿಗಳಿಂದ ರೈತರಿಂದ ಭೂಸ್ವಾಧೀನವನ್ನ ಪಡಿಸಿಕೊಂಡಿರುವಂತದ್ದು ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ. ಅಂದ್ರೆ ಸರ್ಕಾರಿ ಮನೆಗಳನ್ನ ನಿರ್ಮಾಣ ಮಾಡಿ ಬಡವರಿಗೆ ಹಂಚೋದಕ್ಕಾಗಿ ಆ ಜಾಗದಲ್ಲಿ ಈಗ ಇದ್ದಕ್ಕಿದ್ದಂಗೆ ಸ್ಟೇಡಿಯಂ ನಿರ್ಮಾಣವನ್ನ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಸಹಜವಾಗಿ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸರ್ಕಾರ ಆ ಜಾಗವನ್ನ ಭೂಸ್ವಾಧೀನ ಪಡಿಸಿಕೊಂಡಿರುವಂತಹ ಆಶಯ ಏನಿದೆ ಅದನ್ನೇ ಮರೆತಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಮಹಾ ಮೋಸವನ್ನ ಎಸಗದಂಗೆ ಆಗ್ತಾ ಇದೆ. ಈ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ರು. ಏನ್ ಹೇಳಿದ್ರು ಅಂತ ನೋಡೋಣ. ಸ್ಟೇಡಿಯಂ ಮಾಡೋದು ಹೌಸಿಂಗ್ ಬೋರ್ಡ್ನ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ. ನೀವು ಸೂರ್ಯ ಸಿಟಿಯಲ್ಲಿ ಇವತ್ತು ಒಂದು ಸ್ಟೇಡಿಯಂ ಬರ್ತದೆ ಅಂತ ಕೇಳ್ಪಟ್ಟಿದ್ದೇನೆ. ಇವತ್ತು ನಾನು ಅದನ್ನು ವಿರೋಧ ಮಾಡಿದ್ದೇನೆ. ಈಗಾಗಲೇ ನಾನು ಕಮಿಷನರ್ಗೆ ಪತ್ರ ಬರೆದಿದ್ದೇನೆ, ಚೀಫ್ ಸೆಕ್ರೆಟರಿಗೆ ಮಾಡಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಮಾಡಿದ್ದೇನೆ, ಮತ್ತು ಜಮೀರ್ ಅಹಮದ್ರವರು ಮಾನ್ಯ ಸಚಿವರು ಅವ್ರಿಗೂ ಕೂಡ ನಾನು ಪತ್ರ ಬರೆದಿದ್ದೇನೆ. ಯಾಕೆ ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಸತಿ ಯೋಜನೆಗಳು. ವಸತಿ ಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಂದ ನೀವು ಜಮೀನು ನೋಟಿಫಿಕೇಷನ್ ಮಾಡ್ತೀರಿ. ನಿಮ್ಮ ನೋಟಿಫಿಕೇಷನಲ್ಲಿ ಏನಿರ್ತದೆ ಅಂತಂದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ವಸತಿ ಯೋಜನೆಗೆ ನಿಮ್ಮ ಭೂಮಿಯನ್ನು ನಾವು ನೋಟಿಫೈ ಮಾಡ್ತಿದ್ದೀವಿ ಅಂತ ಆಗ್ತೀರಿ. ಒಂದು ಸಮಯ ನೀವು ಆ ಕಾರ್ಯ ಮಾಡಲಿಕ್ಕಾಗಲಿಲ್ಲ ಅಂದರೆ ಆ ಜಮೀನನ್ನು ಮರಳಿ ರೈತರಿಗೆ ವಾಪಸ್ ಕೊಡಬೇಕೇ ಹೊರತು ನೀವು ಬೇರೆ ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾನೂನಿನಲ್ಲೂ ಅಷ್ಟೇ, ಅಥವಾ ಹೌಸಿಂಗ್ ಬೋರ್ಡ್ನ ನಿಮ್ಮ ಏನು ಕಾನ್ಸ್ಟಿಟ್ಯೂಷನ್ ಇದೆ ಅದರಲ್ಲೂ ನೀವು ಬೈಲಾನ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತೇನು ಮಾಡ್ತಿದ್ದಾರೆ ಅಂತಂದರೆ ಅತಿ ಹೆಚ್ಚು ಬೆಲೆಗೆ ಇದನ್ನು ಕಾಂಟ್ರಾಕ್ಟನ್ನು ಕೊಟ್ಟು ಇದನ್ನು ಮಾಡ್ತಿದ್ದಾರೆ. ಕಾಂಟ್ರಾಕ್ಟ್ ಕೊಡೋ ಉದ್ದೇಶ ಏನಿದು? ಇದರಲ್ಲಿ ಏನು ಮಾತುಕತೆ ನಡೆದಿದೆ, ಏನೇನು ನಡೆದಿದೆ ಅನ್ನೋದು ಗೊತ್ತಿದೆ. ಇದನ್ನು ನಾವು ಎಲ್ಲೆಲ್ಲ ಪ್ರಶ್ನೆ ಮಾಡಬೇಕು ಅದನ್ನೆಲ್ಲ ನಾನು ಈಗಾಗಲೇ ಮಾಡಿದ್ದೇನೆ, ಇನ್ನೂ ಅದನ್ನು ಮುಂದುವರಿಸ್ತೇನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬೇಕು ಅನ್ನುವಂಥದ್ದು ಬಹಳ ದಿನಗಳ ಬೇಡಿಕೆಯಾಗಿದೆ. ಯಾಕಂದ್ರೆ ಮಧ್ಯಭಾಗದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅದರ ಹಿನ್ನೆಲೆಯಲ್ಲಿ ತುಂಬಾ ಟ್ರಾಫಿಕ್ ಜಾಮು, ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹಲವು ದಿನಗಳಿಂದ ವಾದಗಳು ನಡೀತಾ ಇದೆ. ಬಟ್ ಸರ್ಕಾರ ಬಡವರಿಗೆ ನಿರ್ಮಾಣ ಮಾಡಬೇಕಾಗಿದ್ದಂತಹ ಮನೆಗಳ ಜಾಗದಲ್ಲಿ ಈಗ ಇದ್ದಕ್ಕಿದ್ದಂಗೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಇಂಥ ನಿರ್ಧಾರ ಆಯಿತು ಅಂತ? ಅರುಣ್, ನಿಶ್ಚಿತವಾಗಿ RCBಯ ಕಾಲು ತುಳಿತದ ಪ್ರಕರಣದ ನಂತರದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಈ ಚಿನ್ನಸ್ವಾಮಿಗೆ ಬದಲಾಗಿ ಒಂದು ಪರ್ಯಾಯ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು. ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಅನುಮೋದನೆಯನ್ನು ಪಡೆದು ಈಗಾಗಲೇ ಟೆಂಡರ್ಗೂ ಆಹ್ವಾನವನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಟೆಂಡರ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ ಹಂತದಲ್ಲಿ ಈಗ ವಿರೋಧ ಪಕ್ಷದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಎತ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಹೌಸಿಂಗ್ ಬೋರ್ಡ್ನ ಮೂಲಕವಾಗಿ ನೀವು ಕ್ರೀಡಾಂಗಣವನ್ನು ಯಾಕೆ ಮಾಡ್ತಾ ಇದ್ದೀರಿ? ಹೌಸಿಂಗ್ ಬೋರ್ಡ್ನ ಕೆಲಸ ಏನು? ನೀವು ಮೂಲ ಆಶಯವನ್ನೇ ಮರೆತು ಈ ಒಂದು ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಾ ಇದೆ
ಇದೆ ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಎತ್ತಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, 1962ರ ಕಾನೂನಿನ ಪ್ರಕಾರವಾಗಿ ಹೌಸಿಂಗ್ ಬೋರ್ಡ್ನ ನಿಯಮದ ಪ್ರಕಾರವಾಗಿ ಹೌಸಿಂಗ್ ಬೋರ್ಡ್ ಯಾವೆಲ್ಲ ಭೂಮಿಯನ್ನ ಒತ್ತುವರಿಯನ್ನ ಮಾಡ್ಕೊಂಡಿರುತ್ತೋ, ಸ್ವಾಧೀನಪಡಿಸ್ಕೊಂಡಿರುತ್ತೋ, ಆ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಭೂಮಿಯನ್ನ ಮನೆ ನಿರ್ಮಾಣಕ್ಕಾಗಿ ಅವರು ಬಳಕೆಯನ್ನು ಮಾಡಬೇಕು. ಅಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗಿಲ್ಲ ಅಂತಂದ್ರೆ ಆ ಒಂದು ಭೂಮಿಯನ್ನ ಯಾರಿಂದ ವಶಪಡಿಸ್ಕೊಂಡಿದ್ರು ಅವ್ರಿಗೆ ಹಿಂದಿರುಗಿಸುವಂತ ಕೆಲಸವನ್ನು ಮಾಡಬೇಕು. ಅದನ್ನ ಹೊರತಾಗಿ ಇವರು ಪರ್ಯಾಯವಾಗಿ ಬೇರೆ ಬೇರೆ ಯಾವ್ಯಾವುದೋ ಒಂದು ಕೆಲಸಕ್ಕೆ ಬಳಕೆಯನ್ನು ಮಾಡುವ ಹಾಗಿಲ್ಲ. ಅದೇ ರೀತಿಯ ಪ್ರಶ್ನೆಯನ್ನ ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಎತ್ತಿರ್ತಕ್ಕಂಥದ್ದು. ನೀವು ರೈತರಿಂದ ಸಾವಿರಾರು ಎಕರೆಯನ್ನ ವಶಪಡಿಸಿಕೊಂಡಿದ್ದೀರಿ, ಆದ್ರೆ ಈಗ ಅದೇ ಒಂದು ಭೂಮಿಯಲ್ಲಿ 100 ಎಕರೆ ವ್ಯಾಪ್ತಿಯಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀರಿ. ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದು ಸರ್ಕಾರದ ಕೆಲಸ ಹೊರತಾಗಿ ಕರ್ನಾಟಕ ಗೃಹ ಮಂಡಳಿಯ ಕೆಲಸ ಅಲ್ಲ. ಇದು ಕಾನೂನಿಗೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಆನೇಕಲ್ನ ಸೂರ್ಯ ಸಿಟಿಯಲ್ಲಿ ಏನು ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಟೆಂಡರ್ಗೆ ಆಹ್ವಾನವನ್ನು ಮಾಡಿದ್ದೀರಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಡಾಂಗಣವನ್ನು ಮಾಡಲೇಬಾರದು ಅನ್ನೋ ರೀತಿಯಲ್ಲಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನು ಕೂಡ ಚಲುವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಂದಾಪುರ ಭಾಗದಲ್ಲಿ ಈಗಾಗಲೇ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆಯೂ ಕೂಡ ಇದೆ. ನೀವು ಟ್ರಾಫಿಕ್ ಇನ್ವೈಟ್ ಅನ್ನ ಮಾಡಬಾರ್ದು. ನೀವು ನಗರದ ಒಳಭಾಗದಲ್ಲಿ ನೀವು ಈ ರೀತಿಯ ಕ್ರೀಡಾಂಗಣ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಚಾರ ದಟ್ಟಣೆಯೂ ಕೂಡ ಆಗತ್ತೆ. ಜೊತೆಗೆ ಹೌಸಿಂಗ್ ಬೋರ್ಡ್ನ ನಿಯಮದ ಪ್ರಕಾರ ನೀವು ಮನೆ ನಿರ್ಮಾಣ ಮಾಡೋದಕ್ಕೆ ಬಡವರಿಗೆ ಮನೆಯನ್ನ ಕೊಡೋದಕ್ಕೋಸ್ಕರವಾಗಿ ಭೂಮಿಯನ್ನು ಒತ್ತುವರಿಯನ್ನು ಮಾಡ್ಕೊಂಡಿರ್ತೀರಿ. ಆದ್ರೆ ಆ ಒಂದು ಭೂಮಿಯನ್ನ ಪರ್ಯಾಯ ಕೆಲಸಕ್ಕೆ ಬಳಕೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿದೆ. ಈ ವಿಚಾರವಾಗಿ ನಾನು ಕಾನೂನಿನ ಹೋರಾಟವನ್ನು ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನ ನ್ಯೂಸ್ 18 ಬಳಿಯವರು ಹೇಳ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮನವಿ ಪತ್ರವನ್ನು ಕೂಡ ಈಗಾಗಲೇ ಅವರು ರವಾನಿಸಿರ್ತಕ್ಕಂಥದ್ದು. ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರಿಗೂ ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಬಡವರ ಮನೆಗಾಗಿ ನೀವು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡಬಾರದು. ನೀವು ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇದೆ, ಆ ಒಂದು ಇಲಾಖೆಯ ಮೂಲಕವಾಗಿ ನೀವು ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಅವರು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸೂರ್ಯ ಸಿಟಿ 4ನೇ ಹಂತದಲ್ಲಿ ಏನು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಬಡವರಿಗೆ ಮನೆಯನ್ನ ಕಟ್ಟಿಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಹೇಳ್ಕೊಂಡಿತ್ತು. ಆದ್ರೆ ಆ ಒಂದು ಭೂಮಿಯಲ್ಲಿ ಸರ್ಕಾರ ಈಗ 100 ಎಕರೆಯನ್ನ ಕ್ರೀಡಾಂಗಣಕ್ಕಾಗಿ ಬಳಕೆ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಬಡವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮನೆ ಸಿಗತ್ತೆ ಅನ್ನುವಂಥ ಒಂದು ಕನಸಲ್ಲಿ ಇರ್ತಾರೆ. ಆದ್ರೆ ಆ ಒಂದು ಕನಸಿಗೆ ಈ ಒಂದು ಕ್ರೀಡಾಂಗಣದ ಮೋಹದ ಮೂಲಕವಾಗಿ ಕೊಳ್ಳಿಯನ್ನ ಇಟ್ಟಂತಾಗಿದೆ. ಅರುಣ್, ಕಾರ್ತಿಕ್, ಇದರ ವಿರುದ್ಧ ಈಗ ವಿಪಕ್ಷ ಧ್ವನಿ ಎತ್ತಿದೆ. ಓಕೆ, ಸರ್ಕಾರದಿಂದ ಏನಾದರೂ ಈ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇದೆಯಾ? ಇದನ್ನ ಕೈ ಬಿಡುವಂತ ಚಾನ್ಸಸ್ ಇದೆ? ಯಾಕಂದ್ರೆ ಅಲ್ಲಿನ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ನಾವು ಹೋರಾಟವನ್ನ ಮಾಡ್ತೀವಿ ಅಂತ. ಸೊ ಹಾಗಾಗಿ ಸರ್ಕಾರದಿಂದ ಇವತ್ತು ಅಥವಾ ನಾಳೆ ದಿನಗಳ ಒಳಗಾಗಿ ಏನಾದರೂ ಒಂದು ಕ್ಲಾರಿಫಿಕೇಶನ್ ಈ ಬಗ್ಗೆ ಏನಾದರೂ ಸಿಗಬಹುದಂತ ಅನ್ಸುತ್ತಾ? ಅರುಣ್, ನಿಶ್ಚಿತವಾಗಿ ಈ ರೀತಿಯ ಆಗಿ ವಿಪಕ್ಷಗಳು ಪ್ರಶ್ನೆಯನ್ನು ಎತ್ತಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಬೂಬನ್ನು ಕೊಡುವಂತ ಕೆಲಸವನ್ನು ಮಾಡಬಹುದು. ಈಗಾಗಲೇ ಅಲ್ಲಿ ರೈತರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳಿದಾವೆ. ನಮ್ಮಿಂದ ಭೂಮಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಅನ್ನುವಂತ ಒಂದು ಉದ್ದೇಶಕ್ಕಾಗಿ. ಆದ್ರೆ ಈಗ ಅಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಭಾಗದ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಾ ಇದ್ದಾವೆ. ಜೊತೆಗೆ ಸಾವಿರಾರು ಕೋಟಿಯ ಪ್ರಾಜೆಕ್ಟ್ ಇದು. ಈಗಾಗಲೇ 900ಕ್ಕೂ ಹೆಚ್ಚು ಕೋಟಿಯ ಟೆಂಡರ್ಗೆ ಆಹ್ವಾನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಮೇ 8ನೇ ತಾರೀಕು ಈ ಒಂದು ಟೆಂಡರ್ ಸಲ್ಲಿಸೋದಕ್ಕೆ ಅಂತಿಮ ದಿನವೂ ಕೂಡ ನಿಗದಿಯಾಗಿದೆ. ಜೊತೆಗೆ ಇದು ಪರಿಷ್ಕೃತ ಅಂದಾಜು 2000 ಕೋಟಿಯಷ್ಟು ಆಗ್ಬಹುದು ಅನ್ನುವಂತ ನಿರೀಕ್ಷೆಯೂ ಕೂಡ ಇರತಕ್ಕಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ಅನ್ನ ಇವರು ಗೃಹ ಮಂಡಳಿಯಲ್ಲಿ ಬಡವರ ಮನೆಗೆ ಸೀಮಿತವಾಗಿರ್ತಕ್ಕಂಥ ಜಾಗದಲ್ಲಿ ಇವರು ನಿರ್ಮಾಣ ಮಾಡಿರ್ತಕ್ಕಂಥದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕ್ರೀಡಾಂಗಣವನ್ನೇನು ಸರ್ಕಾರ ಮಾಡೋದಕ್ಕೆ ಹೊರಟಿದೆಯಲ್ಲ, ಇದು ಸದುದ್ದೇಶವೇ. ಆದ್ರೆ ಆ ಒಂದು ಕ್ರೀಡಾಂಗಣವನ್ನ ಯಾವ ಜಾಗದಲ್ಲಿ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಬಹಳಷ್ಟು ಪ್ರಶ್ನೆಗೆ ಮತ್ತು ಟೀಕೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸರ್ಕಾರ ಬಡವರ ಮನೆಗೆ ನಿರ್ಮಾಣಕ್ಕಾಗಿ ಸೀಮಿತ ಆಗಿದ್ದಂತಹ ಭೂಮಿಯಲ್ಲಿ ಈ ರೀತಿಯ ಕ್ರೀಡಾಂಗಣವನ್ನು ಮಾಡುವಂತ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಎದುರಾಗಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್, ಎಲ್ಲ ಡೀಟೇಲ್ಸ್